ಜೈ ಭಾರತ್, ವಂದೇ ಮಾತರಂ. ಭಾರತಕ್ಕೆ ಒಂದು ದೊಡ್ಡ ಖಜಾನದ ಗಣಿಯೇ ಸಿಕ್ಕಿದೆ. ಈ ಗಣಿಯಿಂದಾಗಿ ಭಾರತಕ್ಕೆ ಇನ್ನಷ್ಟು ಆರ್ಥಿಕ ಲಾಭ ಆಗುತ್ತದೆ. ಅದು ಕೂಡ ಬೇರೆ ರಾಜ್ಯದಲ್ಲೂ ಅಲ್ಲ, ಅದು ನಮ್ಮ ರಾಜ್ಯದಲ್ಲೇ ಸಿಕ್ಕಿದೆ. ಈ ಲೋಹವನ್ನು ವೈಟ್ ಬಂಗಾರ ಅಂತ ಕರಿತೇವೆ. ಯಾಕೆಂದರೆ ಇದು ಸಿಗುವುದು ಅತಿ ವಿರಳ. ಇದು ಕಬ್ಬಿಣದ ಹಾಗೆ ಎಲ್ಲೆಲ್ಲೂ ಸಿಗುವುದಿಲ್ಲ. ಭಾರತ ಈ ಲೋಹವನ್ನು ಬೇರೆ ರಾಷ್ಟ್ರಗಳಿಂದ ಆಮದು ಮಾಡ್ತಿದ್ರು. ಆದರೆ ಈಗ ಭಾರತದಲ್ಲಿ ಅದರ ಗಣಿಗಾರಿಕೆ ನಡೆಸಲು ಚಿಂತನೆ ನಡೆಸುತ್ತಿದ್ದಾರೆ. ಇದು ನಮ್ಮ ಕರ್ನಾಟಕದ ಯಾದಗಿರಿ ಜಿಲ್ಲೆಯಲ್ಲಿ ಈ ಲಿಥಿಯಂ ಪತ್ತೆಯಾಗಿದೆ. ಈ ಲಿಥಿಯಂ ಕೆಲವೊಂದು ವಸ್ತುಗಳಲ್ಲಿ ಪ್ರಾಮುಖ್ಯವಾಗಿ ಬೇಕೇ ಬೇಕು. ಈ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ತಯಾರಿಸಲು ಹಾಗೂ ಬೇರೆ ಬೇರೆ ರೀತಿಯ ವಸ್ತುಗಳನ್ನು ಕೂಡ ತಯಾರಿಸಲು ಈ ಲಿಥಿಯಂ ಅಗತ್ಯವಾಗಿ ಬೇಕು. ಇನ್ನು ಮುಂಬರುವ ವರ್ಷಗಳಲ್ಲಿ ಎಲೆಕ್ಟ್ರಿಕ್ ಗಾಡಿಗಳ ಸಂಖ್ಯೆ ಹೆಚ್ಚಾಗುತ್ತದೆ. ಆ ಸಂದರ್ಭದಲ್ಲೂ ಕೂಡ ಈ ಲಿಥಿಯಂ ಬೇಕಾಗುತ್ತದೆ. ಇನ್ನು ಭಾರತದಲ್ಲಿ ಬೇರೆಲ್ಲಿಯೂ ಕೂಡ ಲಿಥಿಯಂ ನಿಕ್ಷೇಪ ಇಲ್ಲ. ಈಗ ಕರ್ನಾಟಕದ ಯಾದಗಿರಿಯಲ್ಲಿ ಪತ್ತೆಯಾಗಿದೆ. ಅಲ್ಲಿ ಕೇಂದ್ರ ಸರ್ಕಾರ ಗಣಿಗಾರಿಕೆ ನಡೆಸಲು ನಿರ್ಧರಿಸಿದೆ. ಇನ್ನು ಯಾದಗಿರಿಯಲ್ಲಿ ಮಾತ್ರವಲ್ಲ, ದೇಶದ ಬೇರೆ ಬೇರೆ ಜಾಗಗಳಲ್ಲಿ ಕೂಡ ಈ ಲಿಥಿಯಂನ ಬಗ್ಗೆ, ಈ ಲಿಥಿಯಂ ನಿಕ್ಷೇಪದ ಬಗ್ಗೆ ಹುಡುಕುತ್ತಿದ್ದಾರೆ. ಆದರೆ ಈಗ ಒಂದು ಕರ್ನಾಟಕದ ಯಾದಗಿರಿ ಜಿಲ್ಲೆಯಲ್ಲಿ ಪತ್ತೆಯಾಗಿದೆ. ಹಾಗೂ ಇನ್ನೊಂದು ನಮ್ಮ ಕರ್ನಾಟಕದ ಇನ್ನು ಮಂಡ್ಯ ಹಾಗೂ ಯಾದಗಿರಿಯಲ್ಲಿ ಲಿಥಿಯಂ ನಿಕ್ಷೇಪ ಇದೆ ಅಂತಲೂ ಈ ಕೇಂದ್ರ ಸಚಿವರು ಸ್ಪಷ್ಟಪಡಿಸಿದ್ದಾರೆ. ಸುಮಾರು 2 ವರ್ಷಗಳ ಕಾಲದಿಂದ ಈ ಲಿಥಿಯಂ ನಿಕ್ಷೇಪಕ್ಕಾಗಿ ಹುಡುಕಾಡುತ್ತಿದ್ರು. ಆದರೆ ಈಗ ಈ 2 ಕಡೆಯಲ್ಲಿ ಪತ್ತೆಯಾಗಿದೆ. ಇನ್ನು ಇದನ್ನು ಬ್ಯಾಟರಿಗಳಲ್ಲಿ ಕೂಡ ಬಳಸಲಾಗುತ್ತಿದೆ, ಹಾಗೆ ಮೊಬೈಲ್ ಬ್ಯಾಟರಿಯಲ್ಲೂ ಕೂಡ ಬಳಸಲಾಗುತ್ತಿದೆ. ಇದೊಂದು ಚಿನ್ನದ ಹಾಗೆ ಬೆಲೆ ಬಾಳುವ ವಸ್ತು. ಈ ನಿಕ್ಷೇಪ ಪತ್ತೆಯಾಗಿದ್ದರಿಂದ ಮುಂಬರುವ ದಿನಗಳಲ್ಲಿ ಭಾರತಕ್ಕೆ ಇನ್ನಷ್ಟು ಆರ್ಥಿಕ ಲಾಭವಾಗಲಿದೆ. ಇನ್ನು ಮಂಗಳೂರಿನ ಹೊರವಲಯದಲ್ಲೂ ಕೂಡ ಲಿಥಿಯಂ ಇದೆ ಹೇಳುತ್ತಿದ್ದಾರೆ. ಆದರೆ ಇದರ ಬಗ್ಗೆ ಇನ್ನಷ್ಟು ವರದಿ ಬರಬೇಕಾಗಿದೆ. ಇದು ಇಲ್ಲಿ ಸಿಗುವುದರಿಂದ ಭಾರತದ ಸ್ವಾವಲಂಬನೆಗೆ ಇನ್ನಷ್ಟು ಪುಷ್ಟಿ ದೊರೆಯಲಿದೆ.